Good morning, students. In this session, we are going to learn about the methods of training. As I already told you, there are mainly two methods, on-the-job method and off-the-job methods of training. One thing you must remember, that depending on the requirement of the job, type of job and nature of job, type of workers, and also the skill and knowledge acquired by the people, means workers, the training methods or the training time may be varies. ಬೇರೆ ಬೇರೆ ಥರದ ಸ್ಕಿಲ್ಗೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ವರ್ಕರ್ಸ್ಗೆ ಸಂಬಂಧಪಟ್ಟ ಹಾಗೆ, ಬೇರೆ ಬೇರೆ ಜಾಬ್ಗೆ ಸಂಬಂಧಪಟ್ಟ ಹಾಗೆ ತರಬೇತಿ ಅನ್ನುವಂಥದ್ದು ಏನಿದೆ ಅದು ಬೇರೆ ಬೇರೆ ರೂಪದಲ್ಲಿ ಇರುವಂಥದ್ದು ಖಂಡಿತ. ಬಿಕಾಸ್ ಟ್ರೈನಿಂಗ್ ಗಿವನ್ ಟು ಎ ಪರ್ಟಿಕ್ಯುಲರ್ ಮ್ಯಾನೇಜರಿಯಲ್ ಲೆವೆಲ್ ಪೀಪಲ್ ಈಸ್ ಎಂಟೈರ್ಲಿ ಡಿಫ್ರೆಂಟ್ ದ್ಯಾನ್ ದ್ಯಾಟ್ ಆಫ್ ಎ ಟ್ರೈನಿಂಗ್ ಗಿವನ್ ಟು ಎ ಎಲೆಕ್ಟ್ರಿಷಿಯನ್. ಇಸ್ ಇಟ್ ನಾಟ್? ಬಿಕಾಸ್ ಲೆವೆಲ್ ಆಫ್ ವರ್ಕ್ ಬೇರೆ ಥರ ಇರುವಾಗ ಮೆಥಡ್ಸ್ ಆಫ್ ಟ್ರೈನಿಂಗ್ ಕೂಡ ಬೇರೆ ಬೇರೆ ಥರ ಇರಬೇಕಾಗತ್ತೆ. ದೀಸ್ ಆರ್ ದ ಕಾಮನ್ ಥಿಂಗ್ ನಮಗೆ ಗೊತ್ತಿರಬೇಕಾಗಿರುವಂಥದ್ದು. Is that clear? So now, in this session, what we are going to learn is just what type of training, what are the methods of trainings can be used by a particular organization, what is the exact meaning of particular methods, and to whom a particular training will be given in general. ಈ ಥರದ್ದನ್ನೆಲ್ಲ ನಾವು ಈ ಒಂದು ಚಾಪ್ಟ್ರಲ್ಲಿ ಕಲಿತಾ ಇದ್ದೀವಿ. ಆ್ಯಂಡ್ ಒನ್ ಮೋರ್ ಥಿಂಗ್, ರಿಮೆಂಬರ್, this is also one of the important 8-mark question, 4+4, like briefly explain the any 4 on the job method and off the job 4 off the job method of training ಅಂತ ಕೇಳ್ತಾರೆ. ಹಾಗಾಗಿ 4 ಆನ್ ದಿ ಜಾಬ್ ಮತ್ತು 4 ಆಫ್ ದಿ ಜಾಬ್ ಮೆಥಡ್ ಆಫ್ ಟ್ರೈನಿಂಗ್ಗಳನ್ನು ನಾವು ಕರೆಕ್ಟಾಗಿ ಅರ್ಥ ಮಾಡಿಕೊಂಡು ಕಲಿಬೇಕಾಗತ್ತೆ. ಓಕೆ, ನಾವು ಕಮ್ ಟು ದಿ ಟಾಪಿಕ್. ಟ್ರೈನಿಂಗ್ ಅಂದರೆ ಗೊತ್ತು ನಿಮಗೆ ಆಲ್ರೆಡಿ. ಟ್ರೈನಿಂಗ್ ಈಸ್ ಆನ್ ಆ್ಯಕ್ಟ್ ಆಫ್ or a process undertaken by a business organization to increase the skill and knowledge of an employee to do a particular task which is given to him. ಇಸ್ ದಟ್ ಕ್ಲಿಯರ್? ಅದು ಆಲ್ರೆಡಿ ಅದ್ರ ಬಗ್ಗೆ ಮಾತಾಡಿ ಆಗಿದೆ. ಹಾಗೆ ಎರಡು ಥರದ ಟ್ರೈನಿಂಗ್ ಅನ್ನುವಾಗ ಫಸ್ಟ್ ಒನ್ ಈಸ್ ಆನ್ ದಿ ಜಾಬ್ ಮೆಥಡ್ ಆಫ್ ಟ್ರೈನಿಂಗ್. ಸೊ ವಾಟ್ ಈಸ್ ದ್ಯಾಟ್? ದ ನೇಮ್ ಇಟ್ ಸೆಲ್ಫ್ ಸೇಸ್ ಆನ್ ದಿ ಜಾಬ್ ಮೀನ್ಸ್ ವೈಲ್ ದೇ ಆರ್ ಡೂಯಿಂಗ್ ದ ಜಾಬ್ ದ ಟ್ರೈನಿಂಗ್ ವಿಲ್ ಬಿ ಗಿವನ್ ಟು ದೆಮ್. ವರ್ಕರ್ಸು ಕೆಲಸ ಮಾಡುತ್ತಿರುವಾಗಲೇ ಅವರಿಗೆ ಟ್ರೈನಿಂಗನ್ನು ಕೊಡುವಂಥದ್ದು. ಇಟ್ ಈಸ್ ಆಲ್ಸೋ ಕಾಲ್ಡ್ ಆ್ಯಸ್ ಲರ್ನಿಂಗ್ ಬೈ ಡೂಯಿಂಗ್. ಈ ಆನ್ ದಿ ಜಾಬ್ ಪ್ರೊಸೆಸ್ ಏನಿದೆ ಅದನ್ನು, ಅಥವಾ ಆನ್ ದಿ ಜಾಬ್ ಮೆಥಡ್ ಏನಿದೆ ಅದನ್ನು ನಾವು ಲರ್ನಿಂಗ್ ಬೈ ಡೂಯಿಂಗ್ ಅಂತ ಕರಿತೀವಿ. ಬಿಕಾಸ್ ಕೆಲಸವನ್ನು ಮಾಡ್ತಾ ಮಾಡ್ತಾ ಆ ಕೆಲಸವನ್ನು ಕಲಿಯುವಂಥ ಪ್ರಕ್ರಿಯೆ ಏನಿದೆ ಅದನ್ನು ನಾವು ಆನ್ ದಿ ಜಾಬ್ ಮೆಥಡ್ ಅಂತ ಕರೆಯುವಂಥದ್ದು. ಸೊ ಇಟ್ ರೆಫರ್ಸ್ ಟು ದಿ ಮೆಥಡ್ ದ್ಯಾಟ್ ಆರ್ ಅಪ್ಲೈಡ್ ಟು ದಿ ವರ್ಕ್ ಪ್ಲೇಸ್ ವೈಲ್ ದ ಎಂಪ್ಲಾಯಿ ಈಸ್ ಆ್ಯಕ್ಚುಲಿ ವರ್ಕಿಂಗ್. ಸೊ ಇಟ್ ಮೀನ್ಸ್ ಲರ್ನಿಂಗ್ ವೈಲ್ ಡೂಯಿಂಗ್. ಇಸ್ ದಟ್ ಕ್ಲಿಯರ್? ಸೊ ಕೆಲಸವನ್ನು ಮಾಡ್ತಾ ಮಾಡ್ತಾ ಕಲಿಯುವಂಥ ಒಂದು ಟ್ರೈನಿಂಗ್ ಮೆಥಡ್ ಏನಿದೆ ಅದನ್ನು ನಾವು ಆನ್ ದಿ ಜಾಬ್ ಮೆಥಡ್ ಅಂತ ಕರಿತೀವಿ. ಇನ್ ಕನ್ನಡ ಅದನ್ನು ನಾವು ಕಾರ್ಯನಿರತ ವಿಧಾನಗಳು ಅಂತ ಕರಿತೀವಿ. ಸೊ ತರಬೇತಿಯ ವಿಧಾನಗಳಲ್ಲಿ 2 ವಿಧ, ಒಂದು ಕಾರ್ಯನಿರತ ವಿಧಾನಗಳು, ಇನ್ನೊಂದು ಕಾರ್ಯೇತರ ವಿಧಾನ ಅಂತ. ಕಾರ್ಯನಿರತ ಅಂದರೆ ಕೆಲಸ ಮಾಡುತ್ತಾ ಮಾಡುತ್ತಾ ಟ್ರೈನಿಗಳು ಕೆಲಸವನ್ನು ಕಲಿಯುವಂತಹ ರೀತಿ. ಕ್ಲಿಯರ್? ಅದರಲ್ಲಿ ದೇರ್ ಆರ್ ಮೇನ್ಲಿ 4 ಟೈಪ್ಸ್ ಆಫ್ on the job training. So first one is apprenticeship training, second one is coaching, third one is internship training, and fourth one is job rotation. ಕನ್ನಡದಲ್ಲಿ ಅದನ್ನು ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳು, ವ್ಯಕ್ತಿಗತ ತರಬೇತಿ ಕೋಚಿಂಗ್ ಅಂತ, ಆಮೇಲೆ ಸ್ಥಾನಬದ್ಧ ಕಲಿಕಾ ತರಬೇತಿ ದಟ್ ಈಸ್ ಇಂಟರ್ನ್ಶಿಪ್ ಟ್ರೈನಿಂಗ್, ಆ್ಯಂಡ್ ಕಾರ್ಯ ಆವರ್ತನ ತರಬೇತಿ ಅಂತ ಕರೀತಾರೆ. ಸರಿಯಾಗಿ ನೆನ್ಪಿಟ್ಕೊಳ್ಳಿ. ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳು, ವ್ಯಕ್ತಿಗತ ತರಬೇತಿ, ಇಂಟರ್ನ್ಶಿಪ್ ಅಂತಂದರೆ ಸ್ಥಾನಬದ್ಧ ಕಲಿಕಾ ತರಬೇತಿ, ಮತ್ತು ಜಾಬ್ ರೊಟೇಷನ್ ಅಂದರೆ ಕಾರ್ಯ ಆವರ್ತನ ತರಬೇತಿ ಅಂತ. ಸೊ ಇನ್ ದ್ಯಾಟ್ ಫಸ್ಟ್ ಒನ್ ನೋಡೋಣ ಏನು ಅಂತ. ಸೊ ಇನ್ ದಿಸ್ ಸೆಷನ್ ಓನ್ಲಿ ಆನ್ ದಿ ಜಾಬ್ ಬಗ್ಗೆ ನಾವು ಮಾತಾಡೋಣ. ನೆಕ್ಸ್ಟ್ ಸೆಷನಲ್ಲಿ ಆಫ್ ದಿ ಜಾಬ್ ಟ್ರೈನಿಂಗ್ ಅಂದರೆ ಏನು ಅನ್ನೋದ್ರ ಬಗ್ಗೆ ಸರಿಯಾಗಿ ಗಮನ ಹರಿಸೋಣ. ಇಸ್ ದಟ್ ಕ್ಲಿಯರ್? ಸೊ ಕಮ್ ಟು ದಿ ಫಸ್ಟ್ ಒನ್, ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ. ಏನಿದು? ಸೊ ಅಪ್ರೆಂಟಿಸ್ಶಿಪ್ ಪ್ರೋಗ್ರಾಮ್ ಪುಟ್ ದ ಟ್ರೈನಿ ಅಂಡರ್ ದಿ ಗೈಡೆನ್ಸ್ ಆಫ್ ಎ ಮಾಸ್ಟರ್ ವರ್ಕರ್, ಆ್ಯಂಡ್ ದೀಸ್ ಆರ್ ಸ್ಪೆಷಲಿ ಡಿಸೈನ್ ಟು ಎಕ್ವೈರ್ ಅ ಹೈಯರ್ ಲೆವೆಲ್ ಆಫ್ ಸ್ಕಿಲ್ಸ್ ಆನ್ ದಿ ಪಾರ್ಟ್ ಆಫ್ ಎಂಪ್ಲಾಯೀಸ್ ಅಂತ. ಸೊ ಏನು ಅಂತ ಕೇಳಿದರೆ, ಇಟ್ ಈಸ್ ಆಲ್ಸೋ ಕಾಲ್ಡ್ ಅಂಡರ್ ಸ್ಟಡಿ ಮೆಥಡ್. ರಿಮೆಂಬರ್, ಇದನ್ನು ಅಂಡರ್ ಸ್ಟಡಿ ಮೆಥಡ್ ಅಂತ ಕೂಡ ಕರೀತಾರೆ. ಅಂಡರ್ ದಿಸ್ ಮೆಥಡ್ ದ ಟ್ರೈನಿ ಈಸ್ ಪುಟ್ ಅಂಡರ್ ದಿ ಸೂಪರ್ವಿಷನ್ ಆ್ಯಂಡ್ ಗೈಡೆನ್ಸ್ ಆಫ್ ಆ್ಯನ್ ಎಕ್ಸ್ಪೀರಿಯನ್ಸ್ಡ್ ಎಕ್ಸ್ಪರ್ಟ್ ಅಂತ. ಒಬ್ಬ ಅತ್ಯಂತ ಪರಿಣತಿ ಹೊಂದಿದವನ ಅಡಿಗಡೆ ಒಬ್ಬ ಟ್ರೈನಿಯನ್ನು ಕೆಲಸ ಮಾಡಲಿಕ್ಕೆ ಹಚ್ತಾರೆ, ಕೆಲಸ ಮಾಡಲಿಕ್ಕೆ ಬಿಡ್ತಾರೆ. ಸೊ ದಿಸ್ ಮೆಥಡ್ ಫ್ಯಾಮಿಲರೈಸಸ್ ವಿತ್ ದಿ ಕಾಂಪ್ಲಿಕೇಶನ್ಸ್ ಆ್ಯಂಡ್ ಕಾಂಪ್ಲೆಕ್ಸಿಟೀಸ್ ಆಫ್ ದಿ ಜಾಬ್. ಈ ಮೆಥಡಿಂದ ಏನಾಗುತ್ತೆ ಅಂತ ಕೇಳಿದರೆ, ಆತನಿಗೆ ಈ ಜಾಬಲ್ಲಿ ಇರ್ತಕ್ಕಂಥ ಜಟಿಲತೆ ಏನಿದೆ, ಅದರ ಬಹುವಿಧದ ಆಯಾಮಗಳು ಏನಿವೆ ಅದೆಲ್ಲವನ್ನು ತಿಳಿದುಕೊಳ್ಳಲಿಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಅಂತ ಕೇಳಿದರೆ, ಬೈ ಇಂಪಾರ್ಟಿಂಗ್ ಬೋತ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್ ಇನ್ ಡೂಯಿಂಗ್ ದ ಜಾಬ್. ಆತನಿಗೆ ಕೆಲಸ ಮಾಡ್ತಾ ಮಾಡ್ತಾ ಹೇಳ್ಕೊಡ್ತಾರೆ, ಆತನಿಗೆ ತಿಳುವಳಿಕೆಯನ್ನು ನೀಡ್ತಾರೆ, ಮತ್ತು ಅದನ್ನು ಮಾಡುವುದು ಹೇಗೆ ಎಂಬ ಬಗ್ಗೆ ಪ್ರಾತ್ಯಕ್ಷಿಕೆಯನ್ನು ತೋರಿಸಿ ಅವನು ನೇರವಾಗಿ ಅದನ್ನು ಮಾಡುವ ಹಾಗೆ
ಈ ಒಂದು ಅಪ್ರೆಂಟಿಸ್ಶಿಪ್ ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮಗಳಲ್ಲಿ ಇದನ್ನು ಹೇಳ್ತಾರೆ. ಎಸ್ಪೆಷಲಿ ದೀಸ್ ಒಂದು ಕೌಶಲ್ಯವನ್ನು ಹೆಚ್ಚಿಸಲಿಕ್ಕೆ ಮಾಡುವಂಥ ಪ್ರೋಗ್ರಾಮ್ಗಳು ಇದು. ಎಸ್ಪೆಷಲಿ ವೈಲ್ ಪ್ರೊವೈಡಿಂಗ್ ಟ್ರೈನಿಂಗ್ ಟು ದಿ ಪ್ಲಂಬರ್ಸ್, ಎಲೆಕ್ಟ್ರಿಷಿಯನ್ಸ್, ಐರನ್ ವರ್ಕರ್ಸ್, ದಿಸ್ ಟೈಪ್ ಆಫ್ ಟ್ರೈನಿಂಗ್ಸ್ ಆರ್ ಯೂಸ್ಡ್. ಈ ಒಂದು ಕೆಲಸವನ್ನು, ಈ ಒಂದು ಶಿಕ್ಷಣ ಅಥವಾ ತರಬೇತಿ ಶಿಕ್ಷಣವನ್ನು ಯಾರಿಗೆ ಕೊಡ್ತಾರೆ ಅಂತಂದರೆ ಎಲೆಕ್ಟ್ರಿಷಿಯನ್ ಮಾಡುವಂಥವರಿಗೆ ಅಥವಾ ಆ ಥರದ ಕೆಲಸ ಮಾಡುವಂಥವರಿಗೆ, ಕೊಳಾಯಿಗಾರರು ಅಂತ ಏನು ಕರಿತೀವಿ, ಪ್ಲಂಬರ್ಸ್ ಅಂತ ಏನು ಕರಿತೀವಿ, ಪ್ಲಂಬರ್ಸು, ಎಲೆಕ್ಟ್ರಿಷಿಯನ್ಸ್ ಮತ್ತು ಕಬ್ಬಿಣದ ಕೆಲಸ ಮಾಡುವಂತಹ ಜನರಿಗೆಲ್ಲ ಈ ಥರದ ಟ್ರೈನಿಂಗ್ಗಳನ್ನು ಕೊಡ್ತಾರೆ. ಸೊ ಲುಕ್ ಎಟ್ ದಿ ಪಿಕ್ಚರ್ ಹಿಯರ್ ಗಿವನ್. ಇಲ್ಲಿ ಅವರು ಒಂದು ಮೆಷಿನ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದಾರೆ. ನೆಕ್ಸ್ಟ್ ಆ ವಿದ್ಯಾರ್ಥಿಗಳು ಕೂಡ ಅದ್ರ ಬಗ್ಗೆ ಒಂದು ಗಮನವನ್ನು ಹರಿಸುವಂಥದ್ದು. ಎಸ್ಪೆಷಲಿ ಈ ಚಿತ್ರ ಭಾಳ ಚೆನ್ನಾಗಿ ನಿಮಗೆ ಅರ್ಥ ಮಾಡಿಸ್ಬೋದು ಅಂತ ಕಾಣುತ್ತೆ. ಕೆಲಸ ಮಾಡ್ತಾ ಇರ್ತಾರೆ, ಯಾರೋ ಒಬ್ಬರೇ ಅವರಿಗೆ ಅವರು ಕೆಲಸ ಮಾಡ್ತಾ ಇರೋದನ್ನು ಅಬ್ಸರ್ವ್ ಮಾಡ್ತಾ ಅವರಿಗೆ ಸಜೆಷನನ್ನು ಕೊಡುವಂಥದ್ದು. ಓಕೆ, ಇದನ್ನೇ ನಾವು ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಕರೆಯುವಂಥದ್ದು. ಸೊ ಎರಡನೇದಾಗಿ ಕೋಚಿಂಗ್ ಅಂತ ಬರುತ್ತೆ. ಕನ್ನಡದಲ್ಲಿ ಅದನ್ನು ವ್ಯಕ್ತಿಗತ ತರಬೇತಿ ಅಂತ ಕರೀತಾರೆ. ಏನಿದು ವ್ಯಕ್ತಿಗತ ತರಬೇತಿ ಅಂತಂದರೆ, ಸೊ ಇನ್ ದಿಸ್ ಮೆಥಡ್ ದ ಟ್ರೈನಿ ಈಸ್ ಇದ್ರ ಬಗ್ಗೆ ಇನ್ನೊಂದು ಪಾಯಿಂಟ್ಗಳನ್ನು, ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಬಗ್ಗೆ ಒಂದೆರಡು ಪಾಯಿಂಟ್ಗಳನ್ನು ನಿಮ್ಮ ಬುಕ್ಕಲ್ಲಿ ಮೆನ್ಷನ್ ಮಾಡಿದ್ದಾರೆ, ಹಾಗಾಗಿ ಅದ್ರ ಬಗ್ಗೆ ಹೇಳ್ತೀನಿ. ಅ ಯೂನಿಫಾರ್ಮ್ ಪೀರಿಯಡ್ ಆಫ್ ಟ್ರೈನಿಂಗ್ ಈಸ್ ಆಫರ್ಡ್ ಟು ದಿ ಟ್ರೈನೀಸ್ ಇನ್ ವಿಚ್ ಬೋತ್ ಫಾಸ್ಟ್ ಆ್ಯಂಡ್ ಸ್ಲೋ ಲರ್ನ್ ಹಿಯರ್ ಆರ್ ಪ್ಲೇಸ್ಡ್ ಟುಗೆದರ್ ಆ್ಯಂಡ್ ಸ್ಲೋ ಲರ್ನರ್ಸ್ ಮೇ ರಿಕ್ವೈರ್ ಅಡಿಷನಲ್ ಟ್ರೈನಿಂಗ್ ಆಲ್ಸೋ. ಈ ಒಂದು ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮದಲ್ಲಿ ಏನು ಮಾಡ್ತಾರೆ, ಅನುಭವಿ ಮಾರ್ಗದರ್ಶಿ ಮತ್ತು ತರಬೇತುದಾರರೊಂದಿಗೆ ನಿರ್ದಿಷ್ಟ ಸಮಯವನ್ನು ಕೊಡ್ತಾರೆ, ತರಬೇತಿ ಕೊಡ್ತಾರೆ, ನಿರ್ದಿಷ್ಟ ತರಬೇತಿಯ ಅವಧಿಯನ್ನು ಕೊಡ್ತಾರೆ ಮತ್ತು ಏಕರೂಪದ ತರಬೇತಿ ಇರ್ತದೆ. ಸಾಮಾನ್ಯವಾಗಿ ವೇಗವಾಗಿ ಕಲಿಯುವಂಥ ಮತ್ತು ನಿಧಾನವಾಗಿ ಕಲಿಯುವಂಥ ಎಲ್ಲ ಟ್ರೈನಿಗಳು ಅಲ್ಲಿ ಇರ್ತಾರೆ. ಹಾಗೆಯೇ ನಿಧಾನಗತಿಯಲ್ಲಿ ಕಲಿಯುವವರಿಗೆ ಸ್ವಲ್ಪ ಹೆಚ್ಚಿನ ತರಬೇತಿಯನ್ನು ಕೂಡ ಅಪ್ರೆಂಟಿಸ್ಶಿಪ್ ಟ್ರೈನಿಂಗಲ್ಲಿ ಖಂಡಿತ ಕೊಡ್ತಾರೆ. ಯಾಕೆಂದರೆ ಡೆವಲಪ್ಮೆಂಟ್ ಆಫ್ ಸ್ಕಿಲ್ಸ್ ಈಸ್ ಮೋರ್ ಇಂಪಾರ್ಟೆಂಟ್ ದೆನ್ ದ್ಯಾಟ್ ಆಫ್ ಎವ್ರಿಥಿಂಗ್ ಅಲ್ವಾ. ಹಾಗಾಗಿ ಒಬ್ಬನ ಕಲೀಲಿಲ್ಲ, ಟ್ರೈನಿಂಗ್ ಪೀರಿಯಡ್ ಈಸ್ ಓವರ್ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಸ್ಕಿಲ್ ಡೆವಲಪ್ಮೆಂಟ್ ಆಗಿದೆಯಾ ಇಲ್ವಾ ಅನ್ನೋದನ್ನು ಚೆಕ್ ಮಾಡ್ಕೋಬೇಕಾಗತ್ತೆ. ಸೊ ಕಮ್ ಟು ದಿ ನೆಕ್ಸ್ಟ್ ಒನ್, ಕೋಚಿಂಗ್. ಅದರ ಬಗ್ಗೆ ನಾವು ಮಾತಾಡ್ತಾ ಇದ್ವಿ. ವ್ಯಕ್ತಿಗತ ತರಬೇತಿ ಏನಾಗುತ್ತೆ, ಇನ್ ದಿಸ್ ಮೆಥಡ್ ದ ಟ್ರೈನಿ ಈಸ್ ಪ್ಲೇಸ್ಡ್ ಅಂಡರ್ ಎ ಪರ್ಟಿಕ್ಯುಲರ್ ಸೂಪರ್ವೈಸರ್ ಹೂ ಫಂಕ್ಷನ್ ಆಸ್ ಎ ಕೋಚ್ ಅಂತ. ಒಬ್ಬ ಕೋಚ್ ರೀತಿಯಲ್ಲಿ ಒಬ್ಬ ಸೂಪರ್ವೈಸರ್ ಅಥವಾ ಮೇಲಧಿಕಾರಿಯು ಇಲ್ಲಿ ಇರ್ತಾನೆ. ಆ ಟ್ರೈನಿಯನ್ನು ಅವನ ಕೆಳಗಡೆ ಕೆಲಸ ಮಾಡಲಿಕ್ಕೆ ಬಿಡ್ತಾರೆ. ಆ್ಯಂಡ್ ಹೀ ಗಿವ್ಸ್ ಟ್ರೈನಿಂಗ್ ಟು ದಿ ಎಂಪ್ಲಾಯೀಸ್. ಆತನೇ ಟ್ರೈನಿಂಗನ್ನು ಕೊಡುವಂಥದ್ದು. ಸೊ the supervisor or the coach familiarizes the employee with the equipment, materials, tools, etc. ಒಂದು ಕೆಲಸವನ್ನು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಆತ ರಿಯಲ್ ವರ್ಲ್ಡ್ ತರಬೇತಿಯನ್ನು ನೀಡಲಿಕ್ಕೆ ಆರಂಭ ಮಾಡ್ತಾನೆ. ವೈಲ್ ಡೂಯಿಂಗ್ ದ ಜಾಬ್, ಆತ ಕೆಲಸ ಮಾಡ್ತಾ ಇರಬೇಕಾದ್ರೆ ಹೀ ಕಂಪ್ಲೀಟ್ಲಿ ಅಬ್ಸರ್ವ್ ಮಾಡ್ತಾ ಏನು ವೆನ್ ಹಿ ಡೂಯಿಂಗ್ ಎ ಪರ್ಟಿಕ್ಯುಲರ್ ಮಿಸ್ಟೇಕ್, ಒಂದು ಪರ್ಟಿಕ್ಯುಲರ್ ಮಿಸ್ಟೇಕನ್ನು ಮಾಡಿದಾಗ ಆತ ಅದ್ರ ಬಗ್ಗೆ ಅದು ಹಾಗಲ್ಲ ಹೀಗೆ ಅನ್ನೋದ್ರ ಬಗ್ಗೆ ಒಂದು ಸಜೆಷನನ್ನು ನೀಡುವಂಥದ್ದನ್ನು ಕೋಚಿಂಗ್ ಅನ್ನುವಂಥದ್ದು ಒಳಗೊಂಡಿರ್ತದೆ. ಕ್ಲಿಯರ್? ಸೊ ಯೂಶ್ವಲಿ ಏನಾಗುತ್ತೆ ಅಂತ ಕೇಳಿದರೆ, ದಿ ಕೋಚ್ ಓರ್ ಕೌನ್ಸಿಲರ್ ಸೆಟ್ಸ್ ಮ್ಯೂಚುವಲಿ ಅಗ್ರೀಡ್ ಅಪಾನ್ ಗೋಲ್ಸ್, ಸಜೆಸ್ಟ್ಸ್ ಹೌ ಟು ಅಚೀವ್ ದೀಸ್ ಗೋಲ್ಸ್, ಪಿರಿಯಾಡಿಕಲಿ ರಿವ್ಯೂಸ್ ದ ಟ್ರೈನೀಸ್ ಪ್ರೋಗ್ರೆಸ್ ಆ್ಯಂಡ್ ಸಜೆಸ್ಟ್ಸ್ ಚೇಂಜಸ್ ರಿಕ್ವೈರ್ಡ್ ಇನ್ ಬಿಹೇವಿಯರ್ ಆ್ಯಂಡ್ ಪರ್ಫಾರ್ಮೆನ್ಸ್. ಒಬ್ಬ ಕೆಲಸ ಮಾಡ್ತಾ ಇರಬೇಕಾದ್ರೆ ಕಂಟಿನ್ಯೂಸ್ ಆಗಿ ಅವರನ್ನು ಅಬ್ಸರ್ವ್ ಮಾಡ್ತಾ ಎಲ್ಲಿ ತಪ್ಪು ಮಾಡ್ತಾರೆ ಅಲ್ಲಿ ಅವರಿಗೆ ಸರಿ ಮಾಡಿಕೊಳ್ಳುವಂತೆ ಸೂಚನೆಯನ್ನು ನೀಡ್ತಾರೆ ಅಂತ. ಆ್ಯಂಡ್ ದಿ trainee works directly with the senior manager and the manager takes full responsibility for the trainee's coaching. ಇವನು ಆ ಸೂಪರ್ವೈಸರ್ ಅಥವಾ ಮ್ಯಾನೇಜರ್ ಕೆಳಗಡೆ ಕೆಲಸ ಮಾಡೋದ್ರಿಂದ ಅವನನ್ನು ಸಂಪೂರ್ಣವಾಗಿ ತರಬೇತಿ ಮಾಡುವಂಥ ಒಂದು ಜವಾಬ್ದಾರಿ ಅನ್ನುವಂಥದ್ದು ಮ್ಯಾನೇಜರ್ಗೆ ಇದರಲ್ಲಿ ಬರುತ್ತೆ ಅಂತ. ಇಸ್ ದಟ್ ಕ್ಲಿಯರ್? ಸೊ ಇಷ್ಟನ್ನೇ ಹೇಳುವಂಥದ್ದು, ಬೇರೆ ಏನು ವಿಶೇಷವಾಗಿ ಇದರಲ್ಲಿ ಅಂದರೆ ವಿಶೇಷ ರೀತಿಯ ಟ್ರೈನಿಂಗ್ ಅನ್ನುವಂಥದ್ದು ಏನೂ ಇರೋದಿಲ್ಲ. ಇಟ್ ಈಸ್ ಜಸ್ಟ್ ಲೈಕ್ ಎ ಪ್ರಶಿಕ್ಷಣಾರ್ಥಿ ಕಾರ್ಯಕ್ರಮ. ಲೆವೆಲ್ ಚೇಂಜ್ ಇರ್ತದೆ ಅನ್ನೋದು ಬಿಟ್ಟರೆ ತುಂಬ ವೇರಿಯೇಷನ್ಸ್ ಅಂತ ಅನ್ನೋದು ಏನು ಇರೋದಿಲ್ಲ. ನೀವು ಎಕ್ಸ್ಪ್ಲೈನ್ ಮಾಡುವಾಗ ಕೂಡ ಅಷ್ಟೇ ಇವರು ಕೋಚ್ ಥರ ಆ್ಯಕ್ಟ್ ಮಾಡ್ತಾರೆ ಅನ್ನೋದನ್ನು ಸ್ಪೆಷಲಾಗಿ ಮೆನ್ಷನ್ ಮಾಡಬೇಕಾಗತ್ತೆ. ಕ್ಲಿಯರ್? ಆ್ಯಂಡ್ ಕಮ್ ಟು ದಿ ಥರ್ಡ್ ಒನ್, ಏನದು? ಇಂಟರ್ನ್ಶಿಪ್ ಟ್ರೈನಿಂಗ್. ಸೊ ಇಂಟರ್ನ್ಶಿಪ್ ಟ್ರೈನಿಂಗ್ ಅಂತಂದರೆ ಇಟ್ ಈಸ್ ಎ ಜಾಯಿಂಟ್ ಪ್ರೋಗ್ರಾಮ್ ಆಫ್ ಟ್ರೈನಿಂಗ್ ಇನ್ ವಿಚ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಬಿಸ್ನೆಸ್ ಫರ್ಮ್ಸ್ ಕೋಆಪರೇಟ್. ಬಿಸ್ನೆಸ್ ಫರ್ಮ್ಸ್ ಮತ್ತು ಬೇರೆ ಶಿಕ್ಷಣ ಸಂಸ್ಥೆಗಳ ನಡುವೆ ಒಂದು ಸಹಯೋಗದೊಂದಿಗೆ ರೂಪಿಸಲ್ಪಟ್ಟಂತಹ ಟ್ರೈನಿಂಗ್ ಇದು. ಶೈಕ್ಷಣಿಕ ಸಂಸ್ಥೆಗಳು ಮತ್ತು ವ್ಯವಹಾರ ಸಂಸ್ಥೆಗಳು ಪರಸ್ಪರ ಸಹಕಾರದೊಂದಿಗೆ ನೀಡುವಂತಹ ತರಬೇತಿಯ ಜಂಟಿ ಕಾರ್ಯಕ್ರಮವಾಗಿದೆ. ಒಂದು ಬ್ಯೂಟಿಫುಲ್ ಎಕ್ಸಾಂಪಲ್ ತಗೊಳ್ಳೋದಾದರೆ CA ಮಾಡಬೇಕು ಅಲ್ವಾ, ಚಾರ್ಟೆಡ್ ಅಕೌಂಟೆಂಟ್ ಮಾಡುವಾಗ ಅಲ್ಲಿ ಒಂದು ಆರ್ಟಿಕಲ್ಶಿಪ್ ಅಂತ ಬರುತ್ತೆ. ಆರ್ಟಿಕಲ್ಶಿಪ್ ಇನ್ ದಿ ಸೆನ್ಸ್ ನೀವು ಬೇರೆಯವರ ಒಂದು ಎಕ್ಸಾಮ್ ಎಲ್ಲ CPT ಎಲ್ಲ ಬರಿತೀರಿ, ಆಮೇಲೆ ಸೆಕೆಂಡರಿ ಎಕ್ಸಾಮ್ಸ್ ಎಲ್ಲ ಬರಿತೀರಿ, ಎವ್ರಿಥಿಂಗ್ ಈಸ್ ಓಕೆ. ಬಟ್ ಆಫ್ಟರ್ ದ್ಯಾಟ್ ಯು ಹ್ಯಾವ್ ಟು ಕಂಪ್ಲೀಟ್ 3 years ಪ್ರಾಕ್ಟಿಕಲ್
ಟ್ರೈನಿಂಗ್, ಆ 3 ವರ್ಷ ಬೇರೆ ಆಡಿಟರ್ ಅಂಡರಲ್ಲಿ, ಚಾರ್ಟರ್ಡ್ ಅಕೌಂಟ್ ಮಾಡಿರುವಂಥ ಆಡಿಟರ್ ಅಂಡರಲ್ಲಿ ನೀವು ರಿಯಲ್ ವರ್ಲ್ಡ್ ತರಬೇತಿಯನ್ನು ಪಡೆದುಕೊಳ್ಬೇಕಾಗತ್ತೆ. ಆ 3 ವರ್ಷ ಕಂಪ್ಲೀಷನ್ ಮಾಡಿದರೆ ಮಾತ್ರ ನೀವು ಆಮೇಲೆ ಫೈನಲ್ ಎಕ್ಸಾಮನ್ನು ಕಂಪ್ಲೀಟ್ ಮಾಡಿ ಮತ್ತೆ ನೀವು ಪಾಸಾಗಿ ಬರುವಂಥದ್ದು. ಈ ಟ್ರೈನಿಂಗ್ ಪೀರಿಯಡ್ ಕಂಪ್ಲೀಟ್ ಆಗಿಲ್ಲ ಅಂತಂದರೆ CA ಮಾಡಲಿಕ್ಕೆ ಆಗೋದಿಲ್ಲ. ಇಟ್ ಈಸ್ ಎ ಕಂಪಲ್ಸರಿ ಪ್ರೊವಿಷನ್ ಇಂಟರ್ನ್ಶಿಪ್, ಆರ್ಟಿಕಲ್ಶಿಪ್ ಅನ್ನುವಂಥದ್ದು ಅಂಡ್ ಇನ್ ಕೇಸ್ ಆಫ್ CA. ಹಾಗೆಯೇ ಇಂಟರ್ನ್ಶಿಪ್ ಅನ್ನುವಾಗ ಕೂಡ ಅಷ್ಟೇ, ಎಸ್ಪೆಷಲಿ ಪ್ರೊಫೆಷನಲ್ ಕೋರ್ಸಿಗೆ ಸಂಬಂಧಪಟ್ಟ ಹಾಗೆ ಇದನ್ನು ಮಾಡ್ತಾರೆ. ಲಾಯರ್ ಕೆಲಸ ಮಾಡುವಂಥದ್ದು ಇರ್ಬೋದು, ಡಾಕ್ಟರ್ ಕೆಲಸ ಮಾಡುವಂಥದ್ದು ಇರ್ಬೋದು. ಈ ಥರ ಒಂದು ಪ್ರಿಸ್ಕ್ರೈಬ್ಡ್ ಕೋರ್ಸ್ ಆಫ್ ಏನು ಪ್ರಾಕ್ಟಿಕಲ್ ಟ್ರೈನಿಂಗ್ ಅಂತ ಇರುತ್ತೆ ಅವರಿಗೆ. ಆ ಪ್ರಾಕ್ಟಿಕಲ್ ಟ್ರೈನಿಂಗನ್ನು ಅವ್ರು ಕಂಪ್ಲೀಟ್ ಮಾಡಿದ ಮೇಲೆ ದೇ ಕ್ಯಾನ್ ಬಿಕಮ್ ಎ ಲಾಯರ್ ಆರ್ ಡಾಕ್ಟರ್. ಇಸ್ ದಟ್ ಕ್ಲಿಯರ್? ಸೊ ಈ ಥರದ ಎಸ್ಪೆಷಲಿ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನುವಂಥದ್ದನ್ನು ಎಲ್ಲ ಅವರು ಆ ಪರ್ಟಿಕ್ಯುಲರ್ ಟ್ರೈನಿಂಗ್ ಇನ್ಸ್ಟಿಟ್ಯೂಷನ್ಸ್ಗೆ ಹೋಗಿ ತೆಗೆದುಕೊಳ್ಳಬೇಕಾಗ್ತದೆ. ಸೊ ಹಾಗಾಗಿ ಇಟ್ ಈಸ್ ಎ ಜಾಯಿಂಟ್ ಪ್ರೋಗ್ರಾಮ್ ಆಫ್ ಟ್ರೈನಿಂಗ್ ಇನ್ ವಿಚ್ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ಸ್ ಆ್ಯಂಡ್ ಬಿಸ್ನೆಸ್ ಫರ್ಮ್ಸ್ ಕೋಆಪರೇಟ್ ಅಂತ ಹೇಳಿರುವಂಥದ್ದು. ಆ್ಯಂಡ್ ಅಂಡರ್ ದಿಸ್ ಸೆಲೆಕ್ಟೆಡ್ ಕ್ಯಾಂಡಿಡೇಟ್ಸ್ ಕ್ಯಾರಿ ಆನ್ ರೆಗ್ಯುಲರ್ ಸ್ಟಡೀಸ್ ಫಾರ್ ದಿ ಪ್ರಿಸ್ಕ್ರೈಬ್ಡ್ ಪೀರಿಯಡ್. ಅವರು ನಿಗದಿಪಡಿಸಿದ ಸಮಯಕ್ಕೆ ಸರಿಯಾಗಿ ಅಧ್ಯಯನವನ್ನು ಮಾಡಬೇಕಾಗತ್ತೆ. ದೇ ಆಲ್ಸೋ ವರ್ಕ್ ಇನ್ ಸಮ್ ಫ್ಯಾಕ್ಟ್ರಿ ಆರ್ ಆಫೀಸ್ ಟು ಎಕ್ವೈರ್ ಪ್ರಾಕ್ಟಿಕಲ್ ನಾಲೆಜ್ ಆ್ಯಂಡ್ ಸ್ಕಿಲ್ಸ್. ಏನು ಮಾಡಬೇಕಾಗತ್ತೆ? ಕೇವಲ ಅಂಥ ನಿಯಮಿತ ಅಧ್ಯಯನ ಮಾತ್ರ ಅಲ್ಲದೆ ಪ್ರಾಯೋಗಿಕ ಜ್ಞಾನ ಮತ್ತು ಕೌಶಲ್ಯಗಳನ್ನು ಪಡೀಲಿಕ್ಕಾಗಿ ಅವರು ಕಾರ್ಖಾನೆ ಅಥವಾ ಕಚೇರಿಯಲ್ಲೂ ಕೂಡ ಕೆಲಸ ಮಾಡಬೇಕಾಗಿ ಬರುತ್ತೆ. ಇದನ್ನೇ ನಾವು ಇಂಟರ್ನ್ಶಿಪ್ ಟ್ರೈನಿಂಗ್ ಅಂತ ಕರೆಯುವಂಥದ್ದು. ಇಸ್ ದಟ್ ಕ್ಲಿಯರ್? ಯೂಶ್ವಲಿ ಪ್ರೊಫೆಷನಲ್ ಕೋರ್ಸಿಗೆ ಇದನ್ನು ಬಳಕೆ ಮಾಡುವಂಥದ್ದು. ವಾಟ್ ಎವರ್ ಇಟ್ ಮೇ ಬಿ. ಮುಂದನೇ ಹಂತಕ್ಕೆ ಹೋಗೋಣ. ಜಾಬ್ ರೊಟೇಷನ್. ಏನಿದು ಜಾಬ್ ರೊಟೇಷನ್ ಅಂತಂದರೆ, ಸೊ ಕಾರ್ಯ ಆವರ್ತನ ತರಬೇತಿ ಅಂತ ಕರೀತಾರೆ. ಸೊ ಜಾಬ್ ರೊಟೇಷನ್ ಈಸ್ ಎ ಮೆಥಡ್ ಆಫ್ ಟ್ರೈನಿಂಗ್ ವಿಚ್ ಸರ್ವ್ಸ್ ದ ಪರ್ಪಸ್ ಆಫ್ ಎಂಪ್ಲಾಯೀಸ್ ಡೆವಲಪ್ಮೆಂಟ್ ಥ್ರೂ ಪ್ರೊವಿಷನ್ ಆಫ್ ಡೈವರ್ಸಿಫೈಡ್ ಟ್ರೈನಿಂಗ್. ಇಲ್ಲೊಂದು ಡೈವರ್ಸಿಫೈಡ್ ಟ್ರೈನಿಂಗ್ ಇರುತ್ತೆ. ಯಾಕಂತಂದರೆ ದಿಸ್ ಕೈಂಡ್ ಆಫ್ ಟ್ರೈನಿಂಗ್ ಇನ್ವಾಲ್ವ್ಸ್ ಶಿಫ್ಟಿಂಗ್ ದ ಎಂಪ್ಲಾಯಿ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಎನದರ್ ಆರ್ ಫ್ರಮ್ ಒನ್ ಜಾಬ್ ಟು ಎನದರ್. ಒಂದು ಜಾಬಿಂದ ಇನ್ನೊಂದು ಜಾಬಿಗೆ ಅಥವಾ ಒಂದು ಡಿಪಾರ್ಟ್ಮೆಂಟಿಂದ ಮತ್ತೊಂದು ಡಿಪಾರ್ಟ್ಮೆಂಟ್ಗೆ ಎಂಪ್ಲಾಯೀಸನ್ನು ಶಿಫ್ಟ್ ಮಾಡ್ತಾ ಇರ್ತಾರೆ, ಆವರ್ತನ ಮಾಡ್ತಾ ಇರ್ತಾರೆ. ದೇರ್ ಬೈ ಏನಾಗುತ್ತೆ, ಆತನಿಗೆ ಮಲ್ಟಿ ಸ್ಕಿಲ್ಸ್ ಡೆವಲಪ್ ಆಗುತ್ತೆ. ದ ಇಂಟೆನ್ಷನ್ ಆಫ್ ದಿ ಜಾಬ್ ರೊಟೇಷನ್ ಅದೇನೇ ಇರುವಂಥದ್ದು. ಸೊ ಮಲ್ಟಿ ಸ್ಕಿಲ್ ಡೆವಲಪ್ ಮಾಡುವಂಥದ್ದು ಇದರ ಮುಖ್ಯ ಒಂದು ಉದ್ದೇಶ ಆಗಿರುವಂಥದ್ದು. ಈ ರೀತಿಯ ತರಬೇತಿ ಪಡೆಯುವವರನ್ನು ಒಂದು ಇಲಾಖೆಯಿಂದ ಇನ್ನೊಂದಕ್ಕೆ ಅಥವಾ ಒಂದು ಹುದ್ದೆಯಿಂದ ಇನ್ನೊಂದಕ್ಕೆ ಬದಲಾಯಿಸುವುದಾಗಿರ್ತದೆ. ಹಾಗೆ ಇದು ವ್ಯವಹಾರದ ಎಲ್ಲ ಭಾಗಗಳ ವಿಶಾಲವಾದ ತಿಳುವಳಿಕೆಯನ್ನು ಪಡೆದುಕೊಳ್ಳಲಿಕ್ಕೆ ಮತ್ತು ಇಡೀ ಸಂಸ್ಥೆಯು ಸಂಪೂರ್ಣವಾಗಿ ಹೇಗೆ ಕಾರ್ಯನಿರ್ವಹಿಸುತ್ತದೆ ಅಂತ ತಿಳಿದುಕೊಳ್ಳಲಿಕ್ಕೆ ಕೂಡ ಅವರಿಗೆ ಸಹಾಯ ಮಾಡ್ತದೆ. ಎಸ್ಪೆಷಲಿ ಇನ್ ಕೇಸ್ ಆಫ್ ಪ್ರಮೋಷನಲ್ ಅಪರ್ಚುನಿಟೀಸ್ ಟ್ರಾನ್ಸ್ಫರ್ ಅಂತನ್ನುವಾಗ, ವೆನ್ ಎಂಪ್ಲಾಯೀಸ್ ಆರ್ ಟ್ರೈನ್ಡ್ ಬೈ ದಿಸ್ ಮೆಥಡ್, ದ ಆರ್ಗನೈಸೇಷನ್ ಫೈಂಡ್ಸ್ ಇಟ್ ಈಸಿಯರ್ ಎಟ್ ದಿ ಟೈಮ್ ಆಫ್ ಪ್ರಮೋಷನ್ಸ್, ರಿಪ್ಲೇಸ್ಮೆಂಟ್ ಆರ್ ಟ್ರಾನ್ಸ್ಫರ್. ರಿಪ್ಲೇಸ್ಮೆಂಟ್ ಮಾಡಬೇಕು ಒಬ್ಬ ವ್ಯಕ್ತಿಯನ್ನು ಅಥವಾ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ಒಬ್ಬರಿಗೆ ಪ್ರಮೋಷನ್ ಕೊಡಬೇಕು ಅನ್ನುವಾಗ ಈ ಥರದ ಮಲ್ಟಿ ಸ್ಕಿಲ್ ಓರಿಯೆಂಟೆಡ್ ಪ್ರೋಗ್ರಾಮ್ ಟ್ರೈನಿಂಗ್ ಏನಿದೆ, ಇಟ್ ಡೆಫಿನೆಟ್ಲಿ ಹೆಲ್ಪ್ಸ್ ಟು ದಿ ಆರ್ಗನೈಸೇಷನ್ ಟು ಸೆಲೆಕ್ಟ್ ಎ ಪರ್ಟಿಕ್ಯುಲರ್ ಎಂಪ್ಲಾಯಿ ಇನ್ ಈಸಿಯೆಸ್ಟ್ ವೇ. ತುಂಬ ಈಸಿಯಾಗಿ ಅವರನ್ನು ಸೆಲೆಕ್ಟ್ ಮಾಡಲಿಕ್ಕೆ ಅವಕಾಶವನ್ನು ಮಾಡಿಕೊಡ್ತದೆ ಮತ್ತು ಮಲ್ಟಿ ಸ್ಕಿಲ್ ಡೆವಲಪ್ ಆಗುತ್ತಾ ಓವರಾಲ್ ಆಗಿ ಒಂದು ಎಫಿಷಿಯನ್ಸಿ ಆಫ್ ದಿ ವರ್ಕರ್ಸ್ ಆಲ್ಸೋ ಡೆವಲಪ್ಡ್. ಉದಾಹರಣೆಗೆ ಇಲ್ಲಿ ಒಂದು ನೋಡ್ತಾ ಇದ್ದೀರಾ, ಫಸ್ಟ್ ಟೈಮ್ ಪೇರೋಲ್ ಆಫೀಸರ್ ಇದ್ದಾನೆ, ಸೆಕೆಂಡ್ ಟೈಮ್ ಅವನನ್ನೇ ಸೇಫ್ಟಿ ಆಫೀಸರ್ ಮಾಡ್ತಾರೆ, ದೆನ್ ವೆಲ್ಫೇರ್ ಆಫೀಸರ್ ಮಾಡಿದರು, HR ಅನಲಿಸ್ಟ್ ಮಾಡಿದರು, ಪರ್ಸನಲ್ ರಿಲೇಷನ್ಶಿಪ್ ಆಫೀಸರ್ ಅಂತ ಮಾಡಿದರು. ಈ ಥರ ಬೇರೆ ಬೇರೆ ಜಾಬ್ ರೊಟೇಷನ್, ಬೇರೆ ಬೇರೆ ಸ್ಕಿಲ್ ಏನು ಮತ್ತು ನಾಲೆಜ್ ಏನಿರುತ್ತೆ ಅದೆಲ್ಲವನ್ನು ಪಡೆದುಕೊಳ್ಳಲಿಕ್ಕೆ ಈ ಮೂಲಕ ಸಾಧ್ಯ ಆಗತ್ತೆ ಅಂತ ಹೇಳುವಂಥದ್ದು. ಇಸ್ ದಟ್ ಕ್ಲಿಯರ್? ಸೊ ಹಾಗಾಗಿ ಓವರಾಲ್ ಆಗಿ ಹಿ ಮೇ ಲರ್ನ್ ದ ವರ್ಕಿಂಗ್ ಆಫ್ ವೇರಿಯಸ್ ಡಿಪಾರ್ಟ್ಮೆಂಟ್ಸ್ ಆಫ್ ಜಾಬ್ಸ್ ಅಂತ. ಸೊ ದಿಸ್ ಮೆಥಡ್ ಗಿವ್ಸ್ ಎನ್ ಅಪರ್ಚುನಿಟಿ ಟು ದಿ ಟ್ರೈನಿ ಟು ಅಂಡರ್ಸ್ಟ್ಯಾಂಡ್ ದ ಪ್ರಾಬ್ಲಮ್ಸ್ ಆಫ್ ಎಂಪ್ಲಾಯೀಸ್ ಆರ್ ಅದರ್ ಜಾಬ್ಸ್ ಅಂತ. ಬೇರೆ ಬೇರೆ ಜಾಬ್ಗೆ ಸಂಬಂಧಪಟ್ಟ ಹಾಗೆ ಏನೆಲ್ಲ ಸಮಸ್ಯೆ ಇರುತ್ತೆ ಅಥವಾ ಏನೆಲ್ಲ ನಾಲೆಜ್ ಬೇಕು ಅನ್ನೋದನ್ನು ತಿಳಿದುಕೊಳ್ಳಿಕ್ಕೂ ಕೂಡ ಈ ರೀತಿಯ ಜಾಬ್ಗಳು ಸಹಾಯ ಮಾಡ್ತವೆ ಅಂತ ಹೇಳುವಂಥದ್ದು. ಸೊ ದೀಸ್ ಆರ್ ದ 4 ಡಿಫ್ರೆಂಟ್ ಮೆಥಡ್ಸ್ ಆಫ್ ಆನ್ ದಿ ಜಾಬ್ ಟ್ರೈನಿಂಗ್. ಸೊ ಇಷ್ಟನ್ನೇ ಹೇಳುವಂಥದ್ದು. ಮತ್ತು ಸ್ಪೆಷಲಾಗಿ ನೀವು ಎಕ್ಸ್ಪ್ಲೈನ್ ಮಾಡಬೇಕಾದ ಏನೂ ಅವಶ್ಯಕತೆ ಇರೋದಿಲ್ಲ. ಒನ್ಸ್ ಅಗೇನ್ ಐ ವಾಂಟ್ ಟು ರಿಮೈಂಡ್ ಯು, ಅಪ್ರೆಂಟಿಸ್ಶಿಪ್ ಆನ್ ದಿ ಜಾಬ್ ಟ್ರೈನಿಂಗ್ ಅಂತಂದರೆ ವೈಲ್ ಡೂಯಿಂಗ್ ದ ವರ್ಕ್ ಟ್ರೈನಿಂಗ್ ವಿಲ್ ಬಿ ಗಿವನ್, ಟ್ರೈನಿಂಗನ್ನು ಕೊಡುವಂಥದ್ದು. ಆ್ಯಂಡ್ ಅದರಲ್ಲಿ ಅಪ್ರೆಂಟಿಸ್ಶಿಪ್ ಟ್ರೈನಿಂಗ್ ಅಂತ ಇರುತ್ತೆ. ಅಪ್ರೆಂಟಿಸ್ಶಿಪ್ ಟ್ರೈನಿಂಗಲ್ಲಿ ಒಬ್ಬ ಸೀನಿಯರ್ ಮ್ಯಾನೇಜರ್ ಅಂಡರಲ್ಲಿ ಒಬ್ಬ ವರ್ಕ್ ಮಾಡಬೇಕಾಗತ್ತೆ. ಎಕ್ಸ್ಪರ್ಟ್ ಕೆಳಗಡೆ ಒಬ್ಬರು ವರ್ಕನ್ನು ಮಾಡಬೇಕಾಗತ್ತೆ. ಅಲ್ಲಿ ಅವರ ಎಸ್ಪೆಷಲಿ ಪ್ಲಂಬರ್, ಎಲೆಕ್ಟ್ರಿಷಿಯನ್ ಇಂಥ ಪೀಪಲ್ಗೆ ಈ ಥರದ ಟ್ರೈನಿಂಗನ್ನು ಕೊಡುವಂಥದ್ದು. ಸೆಕೆಂಡ್ ಒನ್, ಕೋಚಿಂಗಲ್ಲಿ ಒಬ್ಬ ಸೂಪರ್ವೈಸರ್ ಕೆಳಗಡೆ ವರ್ಕನ್ನು ಮಾಡಬೇಕಾಗತ್ತೆ. ಹಿ ಆ್ಯಕ್ಟ್ ಆಸ್ ಎ ಕೋಚ್
ಆ್ಯಂಡ್ ಅಲ್ಲಿ ಅವತ್ತು ಕಂಟಿನ್ಯೂ ಅಬ್ಸರ್ವೇಷನ್ ಮಾಡ್ತಾನೆ, ಅದ್ರ ಬಗ್ಗೆ ಟ್ರೈನಿಂಗನ್ನು ಕೊಡ್ತಾನೆ, ಸರಿ ತಪ್ಪುಗಳ ತಿಳುವಳಿಕೆಯನ್ನು ಕೊಟ್ಟು ಟ್ರೈನಿಂಗನ್ನು ಕೊಡುವಂಥದ್ದು. ದೆನ್ ಇಂಟರ್ನ್ಶಿಪ್ ಟ್ರೈನಿಂಗ್ ಅನ್ನುವಾಗ ಎಸ್ಪೆಷಲಿ ಪ್ರೊಫೆಷನಲ್ ಕೇಸಸಲ್ಲಿ ಬರುವಂಥದ್ದು. ಅದಕ್ಕಿಂತ ಹೆಚ್ಚಾಗಿ ಎಜುಕೇಷನಲ್ ಇನ್ಸ್ಟಿಟ್ಯೂಷನ್ ಮತ್ತು ಬಿಸ್ನೆಸ್ ಫಾರ್ಮ್ಸ್ ನಡುವೆ ಒಂದು ಕೊಲಾಬ್ರೇಷನ್ ಅಥವಾ ಕೋಆಪ್ರೇಷನ್ ಇಟ್ಕೊಂಡು ಕೊಡುವಂಥ ಟ್ರೈನಿಂಗ್ ಇದು. ಜಾಬ್ ರೊಟೇಷನ್ ಅಂದರೆ ಮಲ್ಟಿ ಸ್ಕಿಲ್ಸನ್ನು ಡೆವಲಪ್ ಮಾಡಲಿಕ್ಕೆ ಕೊಡುವಂಥ ಟ್ರೈನಿಂಗ್, ಎಸ್ಪೆಷಲಿ ಫ್ರಮ್ ಒನ್ ಜಾಬ್ ಟು ಅನದರ್ ಜಾಬ್ ಆರ್ ಫ್ರಮ್ ಒನ್ ಡಿಪಾರ್ಟ್ಮೆಂಟ್ ಟು ಅನದರ್ ಡಿಪಾರ್ಟ್ಮೆಂಟಿಗೆ ಶಿಫ್ಟಿಂಗ್ ಆಫ್ ಎನ್ ಎಂಪ್ಲಾಯಿಯನ್ನು ಇದು ಒಳಗೊಂಡಿರ್ತದೆ ಅಂತ ಹೇಳುವಂಥದ್ದು. ಓವರಾಲ್ ಆಗಿ ಇಷ್ಟನ್ನೇ ನೀವು ಬರೆದ್ರೆ ಸಾಕಾಗತ್ತೆ. ಮತ್ತು ತುಂಬ ಹೇಳೋದಾದರೆ ಭಾಳ ದೊಡ್ಡ ಟಾಪಿಕ್ ಅದು. ಇಷ್ಟು ಸಾಕು ಎಕ್ಸಾಮಿಗೆ. ಹಾಗಾಗಿ ಇದನ್ನು ಚೆನ್ನಾಗಿ ಬರೀರಿ, ಒಳ್ಳೆಯದಾಗಲಿ. ನೆಕ್ಸ್ಟ್ ಕ್ಲಾಸಲ್ಲಿ ನಾವು ಆಫ್ ದಿ ಜಾಬ್ ಟ್ರೈನಿಂಗ್ ಅಂದರೆ ಏನು, ಇದೆಲ್ಲವೂ ಕೆಲಸ ಮಾಡ್ತಾ ಕಲಿತಾರೆ. ಸರಿ ತಪ್ಪು ಎಲ್ಲ ಆನ್ ಸ್ಪಾಟಲ್ಲಿ ಹೇಳ್ಕೊಡ್ತಾರೆ, ಎಲ್ಲ ಗೊತ್ತಾಯಿತು. ಆಫ್ ದಿ ಜಾಬ್ ಟ್ರೈನಿಂಗ್, ಕೆಲಸದ ಸ್ಥಳದಿಂದ ದೂರ ಇದ್ದು ಕಲಿಯೋದು ಅಂದರೆ ಏನು ಅನ್ನೋದ್ರ ಬಗ್ಗೆ ಆಫ್ ದಿ ಜಾಬ್ ಟ್ರೈನಿಂಗಲ್ಲಿ ಕಲಿಯೋಣ. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್.